ರಾಜ್ಯದಲ್ಲಿ ಈಗ ಸರ್ಕಾರ ವರ್ಸಸ್ ಹಿಂದೂ ಸಂಘಟನೆಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಈಗಾಗಲೇ ಸರ್ಕಾರ ಬ್ರೇಕ್ ಹಾಕಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ಮತ್ತೊಂದು ಹಿಂದೂ ಸಂಘಟನೆಯನ್ನ ಟಾರ್ಗೆಟ್ ಮಾಡಿದೆ ರಾಜ್ಯ ಸರ್ಕಾರ. ಟಾರ್ಗೆಟ್ ಆಗ್ತಾ ಇದೆಯಾ ಹಿಂದೂ ಸಂಘಟನೆಗಳು? ಈ ಪ್ರಶ್ನೆ ಆರ್ಎಸ್ಎಸ್ಗೆ ಶಾಕ್ ಕೊಟ್ಟಾಯಿತು. ಈಗ ಮತ್ತೊಂದು ಹಿಂದೂ ಸಂಘಟನೆಯ ಸರದಿನ ರಾಜ್ಯದಲ್ಲಿ ಬಜರಂಗ ದಳ ಬ್ಯಾನ್ಗೆ ಸರ್ಕಾರ ಚಿಂತನೆ ನಡೆಸಿದ್ಯಾ? ಈ ಪ್ರಶ್ನೆಗಳು ಕಾಡ್ತಾ ಇದೆ. ಕಳೆದ 2 ವಾರಗಳಿಂದ ಒಂದು ಚರ್ಚೆ, ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು ಅನ್ನುವ ಚರ್ಚೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಸ್ಥೆಯ ಸಂಘಟನೆಯ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದ್ರೆ ಅನುಮತಿ ಪಡಿಬೇಕು ಅಂತ ಹೇಳಿ ಪರೋಕ್ಷವಾಗಿ ಆರ್ಎಸ್ಎಸ್ನ ಚಟುವಟಿಕೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ಬಜರಂಗ ದಳವನ್ನೂ ಕೂಡ ಬ್ಯಾನ್ ಮಾಡಬೇಕು ಅನ್ನುವಂತಹ ಚಿಂತನೆಗೆ ಸರ್ಕಾರ ಬಂದಿದ್ಯಾ ಅನ್ನುವ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಬಿಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಕೊಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಹೇಳ್ತಾ ಹೋಗ್ತೀನಿ. ಬಟ್ ಒಂದು ಏನು ಪ್ರಶ್ನೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಕಾಣಿಸ್ತಾ ಇರೋದಾ? ರಾಜ್ಯದಲ್ಲಿ ಅಹಿತಕರ ಘಟನೆಗೆ ಅಥವಾ ಶಾಂತಿ ಕದಡುವಂತ ಕೆಲಸ ಯಾವುದೇ ಸಂಘಟನೆ ಮಾಡಿದ್ರೂ ತಪ್ಪೇ, ಯಾವುದೇ ಸಂಘಟನೆ ಮಾಡಿದ್ರೂ ಕೂಡ ತಪ್ಪೇ. ಬಟ್ ಹಾಗಂತ ಹೇಳಿ ಹಿಂದೂ ಸಂಘಟನೆಗಳೇ ಶಾಂತಿಯನ್ನ ಕದಡುತ್ತೆ ಅನ್ನುವ ನಿರ್ಧಾರಕ್ಕೆ ಯಾಕೆ ಬಂದಿದೆ? ಬೇರೆ ಮತೀಯ ಸಂಘಟನೆಗಳು, ಯಾವ ಸಂಘಟನೆಯೂ ಕೂಡ ನಾಡ ವಿರೋಧಿ, ಮನುಷ್ಯ ವಿರೋಧಿ, ಶಾಂತಿಯನ್ನ ಕದಡುವಂತ ಕೆಲಸ ಮಾಡಿಲ್ವಾ? ಆ ಸಂಘಟನೆಗಳ ವಿರುದ್ಧ ಕೇಸ್ ದಾಖಲಾಗಿಲ್ವಾ ಅಂತ ಹೇಳಿದ್ರೆ ನೂರಾರು ಕೇಸ್ಗಳು ದಾಖಲಾಗಿದೆ. ಆದ್ರೆ ಕಾಂಗ್ರೆಸ್ ಯಾಕೆ ಹಿಂದೂ ಸಂಘಟನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಬಿಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಜರಂಗ ದಳ ಬ್ಯಾನ್. ಬಿಕೆ ಹರಿಪ್ರಸಾದ್ ಅವರ ಆಗ್ರಹ, ಬ್ಯಾನ್ ಮಾಡಿ ಅಂತ. ಕಾರಣ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಅಂಶ ಬಜರಂಗ ದಳವನ್ನ ಬ್ಯಾನ್ ಮಾಡಬೇಕು ಅಂತ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಈಗ ಆ ಪ್ರಣಾಳಿಕೆಯ ಅಂಶವನ್ನ ಉಲ್ಲೇಖಿಸಿ ಬಿಕೆ ಹರಿಪ್ರಸಾದ್ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಬಜರಂಗ ದಳ ಬ್ಯಾನ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಈಗ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಬಜರಂಗ ದಳವನ್ನ ಬ್ಯಾನ್ ಮಾಡಬೇಕು. ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಈಗ. ಸೊ ಬಜರಂಗ ದಳವನ್ನ ಆದಷ್ಟು ಬೇಗ ಬ್ಯಾನ್ ಮಾಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದೀಪಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದ್ವಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಒಂದು ಆರೋಪ ಬರುತ್ತೆ, ಪ್ರತಿ ಬಾರಿಯೂ ಕೂಡ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪ. ಈಗ ಕಳೆದ 2 ವಾರದಿಂದ ನಡೀತಾ ಇರುವಂತಹ ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಆ ಆರೋಪಕ್ಕೆ ಒಂದು ರೀತಿಯಾಗಿ ಪುಷ್ಟಿ ಕೊಟ್ಟಂತೆ ಕಾಣಿಸ್ತಾ ಇಲ್ವಾ? ಎಕ್ಸಾಕ್ಟ್ ಆಗಿ ಬಿಕೆ ಹರಿಪ್ರಸಾದ್ ಅವರು ಏನು ಹೇಳಿದ್ರು?
ಮಹೇಶ್, ಏನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನ ಸೇರಿಸಲಾಗಿತ್ತು, ಬಜರಂಗ ದಳವನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬ್ಯಾನ್ ಅನ್ನ ಮಾಡ್ತೇವೆ ಅನ್ನುವಂತಹದ್ದು. ಆದ್ರೆ RSS ವಿಚಾರವಾಗಿ ಯಾವಾಗ ಕಾಂಗ್ರೆಸ್ ನಾಯಕರುಗಳು ದಿನದಿಂದ ದಿನಕ್ಕೆ ಹೇಳಿಕೆಗಳನ್ನ ಜೋರ್ ಮಾಡೋದಿಕ್ಕೆ ಶುರು ಮಾಡಿದ್ರು, ಜೊತೆಗೆ ಅದರ ಬೆನ್ನಲ್ಲೇ ನಿನ್ನೆಯೂ ಕೂಡ ಸಚಿವ ಸಂಪುಟದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡ್ರು. ಅದರ ಬೆನ್ನಲ್ಲೇ ಇದೀಗ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಅಂದ್ರೆ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅನ್ನುವಂತಹದ್ದು ನಮ್ಮ ಒಂದು ಏನು ಆ ಒಂದು ಲಿಸ್ಟ್ ಅಲ್ಲಿ, ಅಂದ್ರೆ ಚುನಾವಣೆ ನಡೆಯುವಂತಹ ಅಂದ್ರೆ ಪ್ರಣಾಳಿಕೆ ಲಿಸ್ಟ್ ಅಲ್ಲೇ ಇತ್ತು. ಹಾಗಾಗಿ ಮುಂದೊಂದಿನ ಅದು ಕೂಡ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತಹದ್ದು. ಇದರ ಜೊತೆಗೆ ಅಂದ್ರೆ ನಾವು ಈಗೇನು ಬ್ಯಾನ್ ಮಾಡ್ಬೇಕು ಅನ್ನುವಂತಹದ್ದು ಹೊರಟಿದ್ದೇವೆ, ಅವೆಲ್ಲವೂ ಕೂಡ ಬೆದರಿಕೆ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂತಹದ್ದನ್ನ ಪ್ರಮುಖವಾಗಿ ಹೇಳಿರುವಂತಹದ್ದು. ಹಾಗಾಗಿ ಇದು ಒಂದು ವಿಚಾರ ಅಂತಲ್ಲ, 10 ಹಲವು ವಿಚಾರಗಳು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಎಸ್ಪೆಷಲಿ RSS ವಿಚಾರ ಬಂದ ಬಳಿಕ ಇದೀಗ ಮತ್ತೆ ಬಜರಂಗ ದಳ ವಿಚಾರ ಬಂದಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಸರ್ಕಾರ ತನ್ನ ಕಾಲ ಮೇಲೆ ತಾನೇ ಕಲ್ಲೆತ್ತಕೊಂಡಂಗ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಮಹೇಶ್, ದೀಪಾ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಒಂದು ಆರೋಪ ಇದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ. ಈಗ ಪದೇ ಪದೇ RSS ಅದಾದ ನಂತರ ಬಜರಂಗ ದಳ ಬ್ಯಾನ್ ಅಂತ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ? ಆದ್ರೂ ಕೂಡ ಆ ಕೆಲಸಕ್ಕೆ ಟ್ರೈ ಮಾಡುತ್ತಾ? ಮಹೇಶ್, ಸಹಜವಾಗಿ ಅವ್ರು ಹೇಳ್ತಾ ಇರುವಂತಹದ್ದು, ನಾವು ಅವರವರ ಚಟುವಟಿಕೆಗಳನ್ನ ಮುಂದುವರಿಸಿದ್ರೆ ಇದರಲ್ಲಿ ನಮ್ಮದೇ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಆದ್ರೆ ಈ ರೀತಿಯಾಗಿ ಸಿದ್ಧಾಂತದ ವಿರುದ್ಧ ಮಾತನಾಡುವಂತಹದ್ದು, ರಸ್ತೆಯಲ್ಲಿ ಕೋಲನ್ನ ಇಟ್ಕೊಂಡು ಓಡಾಡುವಂತಹದ್ದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹದ್ದು ಎಲ್ಲವೂ ಕೂಡ ಇದು ವಿರೋಧಿ, ಅಂದ್ರೆ ಕಾನೂನು ವಿರೋಧವಾಗಿದೆ. ಇಂತಹದ್ದು ಯಾಕೆ ಬೇಕು ಸಮಾಜಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸಹಜವಾಗಿ ಹಿಂದುತ್ವ ಅನ್ನುವಂತಹ ವಿಚಾರ ಬಂದಾಗ ಇವುಗಳನ್ನ ಬ್ಯಾನ್ ಮಾಡ್ಬೇಕು, RSS ಆಗಿರ್ಬೋದು, VHP ಆಗಿರ್ಬೋದು ಅಥವಾ ಬಜರಂಗ ದಳ ಎಲ್ಲವನ್ನೂ ಕೂಡ ಬ್ಯಾನ್ ಮಾಡ್ಬೇಕು ಅನ್ನುವಂತಹದ್ದೇನಿದೆ ದೊಡ್ಡ ಮಟ್ಟಿನ ವಿರೋಧಕ್ಕೆ ಕಾರಣ ಆಗ್ತಿದೆ. ಜೊತೆಗೆ ಒಂದಿಷ್ಟು ಭಾಗಗಳಲ್ಲಿ ಶಾಸಕರುಗಳು ಗೆಲುವಿಗೂ ಕೂಡ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮತಗಳು ಕೂಡ ಇದ್ದೇ ಇರುತ್ತೆ. ಸಾಂಪ್ರದಾಯಿಕ ಮತಗಳು, ವ್ಯಕ್ತಿಯನ್ನ ನೋಡಿ ಹಾಕುವಂತಹ ಮತಗಳು ಕೂಡ ಇರುತ್ತೆ. ಅವರಿಗೂ ಕೂಡ ಇದು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವು ಪಡೆಯುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಬಹುತೇಕವಾಗಿ ಇದು ಡ್ಯಾಮೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತಹ ಬಿಜೆಪಿ ಅವರ ಹೇಳಿಕೆಗಳೇನಿದೆ ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿರೋದಂತೂ ನಿಜ. ಮಹೇಶ್, ಓಕೆ, ಧನ್ಯವಾದ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆ RSS ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನ, ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಸ್ಥೆ ಸಂಘಟನೆಯ ಕಾರ್ಯಕ್ರಮ ಆಗಕೂಡದು. ಇನ್ ಕೇಸ್ ಮಾಡಲೇಬೇಕಾ ಅನುಮತಿ ಪಡೆಯಿರಿ ಅಂತ ಹೇಳಿ ಪರೋಕ್ಷವಾಗಿ RSS ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದೆ. ಅದರ ಮುಂದುವರೆದ ಭಾಗ ಏನು ಅಂತ ಹೇಳಿದ್ರೆ ಬಜರಂಗ ದಳ. ಈಗಾಗಲೇ ಹೇಳ್ತಾ ಇದೆ, 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲೇ ಈ ಅಂಶವನ್ನ ತಿಳಿಸಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಬಜರಂಗ ದಳ ಸೇರಿದಂತೆ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಕೆಲಸ ಮಾಡುವಂಥ ಯಾವುದೇ ಸಂಘಟನೆ ಆದರೂ ಕೂಡ ಬ್ಯಾನ್ ಮಾಡ್ತೀವಿ ಅಂತ. ಆಗ ರಾಜ್ಯದಾದ್ಯಂತ ಒಂದು ಕ್ಯಾಂಪೇನ್ ಶುರುವಾಯಿತು. ಹಿಂದೂ ಪರ ಸಂಘಟನೆ, ಅದೇ ರೀತಿಯಾಗಿ BJP ನಾಯಕರು ನರೇಂದ್ರ ಮೋದಿಯವರ ಹಾದಿಯಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಕಾಂಗ್ರೆಸ್ ಹಿಂದೂ ವಿರೋಧಿ, ನಾನು ಬಜರಂಗಿ ಅನ್ನುವಂಥ ಕ್ಯಾಂಪೇನನ್ನು BJP ನಡೆಸಿತ್ತು. 2023ರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಾನು ಬಜರಂಗಿ ಅನ್ನುವ ಕ್ಯಾಂಪೇನನ್ನು ನಡೆಸಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು BJPಯ ಎಲ್ಲ ನಾಯಕರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಪಿಕ್ಕನ್ನು ಕೂಡ ಚೇಂಜ್ ಮಾಡಿಕೊಂಡಿದ್ದರು ನಾನು ಬಜರಂಗಿ ಅನ್ನುವಂಥ ಕ್ಯಾಂಪೇನ್ಗಾಗಿ. ಅದಾದ ಬಳಿಕ ಎಲೆಕ್ಷನ್ ನಡೆಯುತ್ತೆ, ಎಲೆಕ್ಷನ್ ಮತದಾನ ಬರುತ್ತೆ, 136 ಸ್ಥಾನದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ಆ ಕ್ಯಾಂಪೇನ್ನ ಉದ್ದೇಶ ಏನು, ಆ ಕ್ಯಾಂಪೇನಿಂದ ಕಾಂಗ್ರೆಸ್ಗೆ ಏನಾಯಿತು, ಪ್ಲಸ್ ಆಯಿತಾ ಮೈನಸ್ ಆಯಿತಾ ಅನ್ನೋದೆಲ್ಲವೂ ಕೂಡ ಸೆಕೆಂಡ್ರಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದರು. ಅದಾದ ಬಳಿಕ 2.5 ವರ್ಷ ಆಯಿತು. ಇದರ ನಡುವೆ ಬಜರಂಗಿ ಅಥವಾ ಬಜರಂಗ ದಳ ಬ್ಯಾನ್ ಅನ್ನುವಂಥ ಪ್ರಸ್ತಾವನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾಗಿರುವಂಥ ವೆಂಕಟೇಶ್ ಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ?
ಬಜರಂಗ ದಳ ಬ್ಯಾನ್ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಂತೆ. BK ಹರಿಪ್ರಸಾದ್ ಅವರು ಮನವಿ ಮಾಡ್ತಾರಂತೆ. ಹೌದೌದೌದೌದು, ಮನವಿ ಮಾಡ್ಲಿ ಪಾಪ, ಅವ್ರಿಗೆ ಸ್ವತಂತ್ರ ಇದೆ, ಮಾಡ್ಲಿ. ಇಷ್ಟ ದಿವಸ RSS ಚಟುವಟಿಕೆಗಳು ನಿಲ್ಲಿಸ್ಬೇಕು ಮಾಡಬೇಕು ಅಂತ ಹೇಳಿದ್ರು. ಇಡೀ ರಾಜ್ಯದ ಜನ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕೋ ಅದು ಆಕ್ಷನ್ ರಿಯಾಕ್ಷನ್ ಇದೆಲ್ಲಾನು ಆಯ್ತು. ಭ್ರಮನಿರಸನರಾಗಿ ಈಗ ತಿರ್ಗಾ ಬಜರಂಗ ದಳನ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾವ ಮಾನದಂಡದಲ್ಲಿ ಬ್ಯಾನ್ ಮಾಡಬೇಕು ಅಂತಿದ್ದಾರೆ, ಏನು ಕಾರಣ? ಇವರಿಗೆ ಈ RSS ಮತ್ತೆ ಸಂಘ ಪರಿವಾರದ ಬಗ್ಗೆ ಇರೋ ಕಾಳಜಿನ ಕಾಂಗ್ರೆಸ್ ಬಗ್ಗೆ ಗಮನ ಕೊಟ್ಟರೆ ಅಟ್ಲೀಸ್ಟ್ 1-2 ಸೀಟ್ ಆದ್ರೂ ಜಾಸ್ತಿ ಬರುತ್ತೆ. ಇವರು ಸಂಘ ಪರಿವಾರದ ಬಗ್ಗೆ ಮಾತಾಡಿ ಇದ್ದಬದ್ದ ಸೀಟ್ಗಳನ್ನೆಲ್ಲ ಮೈನಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಇವ್ರಿಗೆ ಮಾತಾಡೋದಕ್ಕೆ ಬೇರೆ ಏನು ವಿಷಯ ಇಲ್ವಾ ಅಂತ ನನಗೆ ಯೋಚನೆ ಮಾಡ್ತಿರೋದು. ಅವರು ಹೇಳಿದ್ದಾರೆ, ರಾಜ್ಯ ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ, ಆದಷ್ಟು ಬೇಗ ಬಜರಂಗ ದಳವನ್ನ ಬ್ಯಾನ್ ಮಾಡಿ ಅಂತ. ಅಂದ್ರೆ ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಾ ಇದೆ ಬಜರಂಗ ದಳ ಅಂತ ಆರೋಪ. ನಮ್ಮ ಉದ್ದೇಶನೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ. ಈ ನೋಡಿ, ಉದಾಹರಣೆಗೆ ಹೆಂಗಾಗಿದೆ ಅಂದ್ರೆ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗಾಲದರೇನು ವಿಷವಾಗುವುದೇನಯ್ಯ ಅಂತ ಏನ್ ಕವಿಗಳು ಹೇಳಿದ್ದಾರೆ. ಹಾಗೆ ಇವ್ರಿಗೆ ಬೇರೆ ಇನ್ನೇನು ವಿಷಯ ಇಲ್ಲ, ಬರೀ RSS ಅಂದ್ರೆ ಎಷ್ಟು ಚಡ್ಡಿ ಒದ್ದೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಅಂತ ಅಂದ್ರೆ. ಇವತ್ತು ಇದು ಸಂಘದ ಬಗ್ಗೆ ಆಯ್ತು, ತಿರ್ಗಾ ಸಂಘ ಪರಿವಾರದಲ್ಲಿ ಇನ್ನೊಂದು ಸಂಘಟನೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಇವರು ಇದಕ್ಕೆ ಏನ್ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಮತ್ತೆ ಇನ್ನೊಂದು ಪ್ರಶ್ನೆ ಇದೆ ವೆಂಕಟೇಶ್ ಅವರೇ, ಏನಂದ್ರೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಬೇರೆ ಸಮುದಾಯದ ಸಂಘಟನೆಗಳ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆಯಲ್ವಾ? ಆ ಸಂಘಟನೆಗಳ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಅವುಗಳ ಬಗ್ಗೆ ಯಾಕೆ ಬ್ಯಾನ್ ಮಾಡ್ತೀವಿ ಅನ್ನುವ ಬಹಿರಂಗವಾಗಿ ಹೇಳಿಕೆಯನ್ನ ಯಾಕೆ ಕೊಡ್ತಾ ಇಲ್ಲ ಅನ್ನುವ ಪ್ರಶ್ನೆ ಬರುತ್ತಲ್ವಾ ಸಾಮಾನ್ಯವಾಗಿ? ಹೌದು, ಅದನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು. ಇನ್ನೊಂದು ಪ್ರಮುಖವಾದ ಏನು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ, ಸಂಘ ಮತ್ತು ಸಂಘ ಪರಿವಾರ ಸಂಘಟನೆಗಳು ಯಾವುದನ್ನು ರಿಬೌಂಡ್ ಆಗಿಲ್ಲ. ಅಂದ್ರೆ ಬೇರೆ ಸಂಘಟನೆಗಳನ್ನ ಅಥವಾ ಬೇರೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಕೂಡ ಬಹಿರಂಗವಾಗಿ ಇವರು ತಪ್ಪು ಮಾಡ್ತಿದ್ದಾರೆ ಅಂತ ಇದುವರೆಗೂ ಹೇಳಿದ್ದು ಕಾಣ್ತಾ ಇಲ್ಲ ಸಮಾಜಕ್ಕೆ. ಆದ್ರೆ ಇವರು ದಿನ ಬೆಳಗಾದ್ರೆ ಕೆಲವು ಸಮುದಾಯಗಳು ಬಹಿರಂಗವಾಗಿ ಸಂವಿಧಾನಕ್ಕೆ ವಿರೋಧಿ ಶಬ್ದಗಳನ್ನು ಉಪಯೋಗಿಸ್ತಿದ್ದಾರೆ, ಸಮಾಜಕ್ಕೆ ಪೂರಕವಲ್ಲದ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ಮನಸ್ಸಿಗೆ ಬಂದಂಗೆ ಅವರು ರಿಯಾಕ್ಟ್ ಆಗ್ತಿದ್ದಾರೆ. ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ. ಸುಮ್ನೆ ಪಕ್ಷ ಹಾಳಾಗ್ತಿದೆ, ಕಾಂಗ್ರೆಸ್ ಪಕ್ಷ ಇವತ್ತು ನಿಶಾವಶೇಷಗೊಳಿಸುವಂತ ಕೆಲಸ ಮಾಡ್ತಿದ್ದೀರಾ ಅಂತ ಯಾರು ಹೇಳ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರ ವಿರುದ್ಧ ಈವರೆಗೂ ಕ್ರಮ ಆಗ್ಲಿಲ್ಲ. ಆದ್ರೆ ಹಿಂದೂ ಸಂಘಟನೆಗಳು ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಶಾಂತಿ ಕದಡುವುದು ಹಿಂದೂ ಸಂಘಟನೆಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದವರ ವಿರುದ್ಧ ಈವರೆಗೂ ಕ್ರಮ ಆಗಿಲ್ವಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಗಟ್ಟಿಯಾಗೀಗ. ಖಂಡಿತ ನನಗನ್ಸುತ್ತೆ ಇವ್ರಿಗೆ ಈ ನಾಡಿನ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಕಾಳಜಿ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ರಾಷ್ಟ್ರ ಭಕ್ತಿಯನ್ನ ಇವರು ಬೆಳೆಸ್ಕೊಳ್ಳೋದು ಬಿಟ್ಟು ಸಮಾಜಕ್ಕೆ ಅಧಿಕಾರದಲ್ಲಿರಬೇಕು ಮತ್ತು ಹಣ ಮತ್ತು ಅಧಿಕಾರ ಇದೆರಡನ್ನೇ ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾಡಿನ ಬಗ್ಗೆ, ರಾಷ್ಟ್ರದ ಬಗ್ಗೆ ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು. ಹಾಗಾಗಿ ಸಂಘ ಪರಿವಾರದ ಬಗ್ಗೆನೆ ಮಾತಾಡ್ತಾ ಸಂಘವನ್ನ ಇನ್ನಷ್ಟು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಮತ್ತೊಂದು ಕಡೆ ಈಗ ಹಿಂದೂ ಸಂಘಟನೆಗಳ ವಿರುದ್ಧವೂ ಕೂಡ ಒಂದು ಆರೋಪ ಇದೆ, ಈ ಕರಾವಳಿ ಭಾಗದಲ್ಲಿ ನೈತಿಕ ಪೊಲೀಸ್ಗಿರಿಯನ್ನ ಮಾಡುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಇಲ್ಲ, ಖಂಡಿತ ಅದು ಯಾವುದು ಆತರದ್ದಾಗಿಲ್ಲ ಸರ್. ಹಾಗಾದ್ರೆ ಸಾಕಷ್ಟು ಪ್ರಕರಣಗಳು ಕೂಡ ಆಗಿದೆ, ನೈತಿಕ ಪೊಲೀಸ್ಗಿರಿ ಆಗಿರುವಂತದ್ದು, ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಹೋದಂತಹ ಸಂದರ್ಭದಲ್ಲಿ ತಡೆಯೋದು, ಒಡೆಯೋದು, ಈ ಪ್ರಕರಣ ಕೂಡ ದಾಖಲಾಗಿದೆಯಲ್ವಾ? ಆ ರೀತಿ ದಾಖಲಾಗಿರುವಂತದ್ದು ಅದನ್ನ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ. ಉದಾಹರಣೆಗೆ ನೈತಿಕ ಪೊಲೀಸ್ಗಿರಿ ಕಾನೂನು ವಿರುದ್ಧ ಅಲ್ವಾ? ಯಾವುದು ನೈತಿಕ ಪೊಲೀಸ್ಗಿರಿ?
ನೈತಿಕ ಪೊಲೀಸ್ಗಿರಿ ಯಾವುದು ಉದಾಹರಣೆ ಇದೆ? ಎಷ್ಟು ಪ್ರಕರಣಗಳಿದೆ ಕರಾವಳಿ ಭಾಗದಲ್ಲಾಗಿರುವಂಥದ್ದು, ಮುಸ್ಲಿಂ ಯುವಕರ ಜೊತೆ ಹಿಂದೂ ಯುವತಿ ಹೋಗದಂಥ ಸಂದರ್ಭದಲ್ಲಿ ಒಂದಿಷ್ಟು ಯುವಕರು ತಡೆದಿರುವಂಥದ್ದು, ಅದಾದ ನಂತರ ಅದೇ ರೀತಿಯಾಗಿ ಗೋಗಳನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಹೊಡೆದಿರುವಂಥ ಕೇಸ್ಗಳು ಕೂಡ ಆಗುತ್ತೆ. ಅಂದ್ರೆ ಆ ರೀತಿ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆಯಲ್ವಾ? ಇದೇ ಕಾರಣಕ್ಕಾಗಿ ಇವರು ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇರುವಂತದ್ದು. ಗೋವುಗಳನ್ನ ಕಳ್ಳ ಸಾಗಣೆ ಮಾಡುವಂತ ಸಮಯದಲ್ಲಿ ಹಿಡಿದು ಅದನ್ನ ಕಾನೂನುಬದ್ಧವಾಗಿ ಮಾಡಿದ್ದಾರೆ ಹೊರತು ಕಾನೂನನ್ನ ಕೈಗೆ ತಗೊಂಡಿರುವಂತ ಉದಾಹರಣೆಗಳಿಲ್ಲ. ಓಕೆ ಓಕೆ. ಈ ದೃಷ್ಟಿಯಿಂದ ಇವರು ಇದು ಮಾತೆತ್ತಿದ್ರೆ ಅವ್ರಿಗೆ ಬರೀ ಸಂಘ ಪರಿವಾರದ ಬಗ್ಗೆ ಮಾತಾಡೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ. ಅದು ಹರಿಪ್ರಸಾದ್ ಅವ್ರಿಗೆ ಮತ್ತು ಇವ್ರ ಖರ್ಗೆ ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಏನಾದ್ರೂ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಹೇಳಿ, ರಾಜ್ಯದಲ್ಲಿ ಯಾವ್ದಾದ್ರು ಜವಾಬ್ದಾರಿ ಕೊಡಿ, ಅಧಿಕಾರ ಕೊಡಿ, ಅಟ್ಲೀಸ್ಟ್ ಗೌರವದಿಂದ ಕಾಂಗ್ರೆಸ್ಗೆ ಪೂರಕವಾದ ಕೆಲಸನಾದ್ರೂ ಮಾಡ್ತಾರೆ ಅಂತ ನನಗನ್ಸುತ್ತಪ್ಪ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಶ್ವೇಗ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ಕಡೆ ನ್ಯಾಯ ಒಂದೇ ರೀತಿಯಾಗಿರ್ಬೇಕಪ್ಪ. ಅಂದರೆ ನ್ಯಾಯ, ಕಾನೂನು, ಕೋರ್ಟು, ಕಚೇರಿ ಎಲ್ಲವೂ ಕೂಡ ಎಲ್ಲರಿಗೂ ಒಂದೇ ಆಗಿರಬೇಕು. ಸರ್ಕಾರ ಅಂದಮೇಲೂ ಕೂಡ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣಬೇಕು. ಈಗ ಬಜರಂಗ ದಳ ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ ವಿ ಕೆ ಹರಿಪ್ರಸಾದ್ ಅವರು. ಅದೇ ವಿ ಕೆ ಹರಿಪ್ರಸಾದ್ ಅವರು ಇಸ್ಲಾಂ ಅಥವಾ ಅನ್ಯ ಕೋಮಿನ ಸಂಘಟನೆ, ಆ ಸಂಘಟನೆಗಳು ಏನಾದರೂ ಸಮಾಜ ವಿರೋಧಿ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಖಂಡಿಸಲ್ಲ, ಯಾಕೆ ಪ್ರಶ್ನೆ ಮಾಡಲ್ಲ, ಯಾಕೆ ಬ್ಯಾನ್ ಅನ್ನುವಂಥ ಪದವನ್ನು ಯೂಸ್ ಮಾಡಲ್ಲ? ಕೇವಲ ಹಿಂದೂ ಸಂಘಟನೆಗಳ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಅನ್ನುವಂಥ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ. ಬಟ್ ಬಿ ಕೆ ಹರಿಪ್ರಸಾದ್ ಅವರ ವೈಯಕ್ತಿಕ ಹೇಳಿಕೆ ಇದು. ಬಿ ಕೆ ಹರಿಪ್ರಸಾದ್ ಅವರ ವೈಯಕ್ತಿಕ ಹೇಳಿಕೆ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ಅಂಶ ಇತ್ತು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ಅಂಶ ಇತ್ತು. ನಾನು ಬಜರಂಗಿ, ಜೈ ಬಜರಂಗಿ ಅನ್ನುವಂಥ ಕ್ಯಾಂಪೇನ್ ಕೂಡ ನಡೆದಿತ್ತು ರಾಜ್ಯದಲ್ಲಿ. ಈಗ 2.5 ವರ್ಷ ಆಗಿದೆ. ಈಗ ಯಾಕೆ ಈ ಅಂಶಗಳು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಕುತೂಹಲಕಾರಿಯಾಗಿದೆ. ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾರೆ, ಇಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ರಸ್ತೆ ಗುಂಡಿಗಳ ಕೆಲಸ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯ. ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಆರೋಪ ಏನು, ಸಮರ್ಥನೆ ಏನು ಅಂತ ಹೇಳಿದ್ರೆ, ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವೂ ಆಗ್ತಾ ಇದೆ, ಬಟ್ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಸಂಘಟನೆಗಳಿಗೆ ಮೊದಲು ಬ್ರೇಕ್ ಹಾಕಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ಆ ಶಾಂತಿಯನ್ನು ನೆಲೆಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಸಮರ್ಥಿಸ್ಕೊತಾ ಇದ್ದಾರೆ. ಒಂದು ಕಡೆ ಆರೋಪ, ಮತ್ತೊಂದು ಕಡೆ ಸಮರ್ಥನೆ. ಇದರ ನಡುವೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಇದು ಜನರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ. ಸೊ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಆದರೂ ಕೂಡ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ ಚೆನ್ನಾಗಿರುತ್ತೆ.